ಆಬಾದ ಹತ್ರ ಗಾಂಜಾ ಸಾಗಣೆ ಮಾಡ್ತಾ ಇರುವಂತಹ 3 ಜನ ಆರೋಪಿಗಳನ್ನ ಆಳಂದ ಪೊಲೀಸರು ಬಂಧಿಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿಯನ್ನ ಮಾಡಿ ಬಾಲಚಂದ್ರ, ರಫೀಕ್, ನಿಸಾರ್ ಎಂಬುವರನ್ನ ಬಂಧಿಸಿದ್ದಾರೆ. ಸದ್ಯ ಬಂಧಿತರಿಂದ ಸುಮಾರು 50,000 ಮೌಲ್ಯದ ಅರ್ಧ ಕೆಜಿ ಗಾಂಜಾ ಮತ್ತು ಬೈಕ್ ಅನ್ನು ಸೀಸ್ ಮಾಡಲಾಗಿದೆ. ಇನ್ನು ಈ ಸಂಬಂಧ ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಗೆ ಹಾದು ಹೋಗಿರುವ ರೈಲ್ವೆ ಹಳಿ ಸ್ಥಳಾಂತರಿಸುವಂತೆ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ್ದಾರೆ. ರೈಲ್ವೆ ಸಂಚಾರ ಬಂದ್ ಮಾಡಿ ನೂರಾರು ಜನ ಪ್ರತಿಭಟನೆ ನಡೆಸಿದ್ದಾರೆ. ಸಾರ್ವಜನಿಕರಿಗೆ ಅನಾನುಕೂಲತೆ ಹಾಗೂ ರೈಲು ಸಂಚಾರದಿಂದ ಸಾವು ನೋವುಗಳು ಸಂಭವಿಸಿದರೂ ಕೂಡ ಸಹ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳು ಮೌನ ವಹಿಸಿರುವುದು ಖಂಡಿಸಿ ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಸಿಟಿ ಪರೀಕ್ಷೆಯಿಂದ ವಂಚಿತ ವಿದ್ಯಾರ್ಥಿ ಸುಚಿವ್ರತ್ ಕುಲಕರ್ಣಿ ಹಾಗೆ ತಾಯಿ ನೀತಾ ಕುಲಕರ್ಣಿ ರಿಪಬ್ಲಿಕರಣಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಶನಿವಾರ ಕೊರಳಲ್ಲಿ ಇದ್ದ ಕಾರಣ ಕರ್ನಾಟಕ ಸಿಇಟಿ ಪರೀಕ್ಷೆ ಬರೆಯಲು ಬಿಡದ ಕಾಲೇಜು ಪ್ರಾಂಶುಪಾಲ ಚಂದ್ರಶೇಖರ್ ಬೀರಾದಾರ ಹಾಗೆ ಇನ್ನೋರ್ವ ಸಿಬ್ಬಂದಿಯನ್ನ ಅಮಾನತು ಮಾಡಿದ್ದು ಖುಷಿಯಾಗಿದೆ. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೆ ಸಚಿವ ರಹೀಂ ಖಾನ್ ನಮ್ಮ ಮನೆಗೆ ಭೇಟಿ ನೀಡಿ ಧೈರ್ಯದ ಜೊತೆಗೆ ನ್ಯಾಯ ಕೊಡಿಸುವಂತ ಭರವಸೆ ನೀಡಿದ್ದಾರೆ. ಸಚಿವರು ನಮ್ಮ ಮನೆಗೆ ಬರಲು ಹಾಗೆ ಸರ್ಕಾರವೇ ಎಚ್ಚೆತ್ತುಕೊಳ್ಳುವುದಕ್ಕೆ ಕಾರಣ ರಿಪಬ್ಲಿಕರಣ ಹಾಗೆ ರಿಪಬ್ಲಿಕ್ ವಾಹಿನಿ ಅಂತ ಹೇಳಿದ್ದಾರೆ. ಕೊಪ್ಪಳದ ಗಂಗಾವತಿಯ ಹಿರಿಯ ಸಿವಿಲ್ ನ್ಯಾಯಾಲಯ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಅವರ ಸರ್ಕಾರಿ ಕಾರು ಜಪ್ತಿ ಮಾಡುವಂತೆ ಆದೇಶ ಮಾಡಿತ್ತು. ಆದರೆ ಏಪ್ರಿಲ್ 17ರಂದು ಅಧಿಕಾರಿಗಳು ಕಾರು ಜಪ್ತಿಗೆ ಬಂದಿದ್ದಾಗ ಜಿಲ್ಲಾಧಿಕಾರಿ ಕೀ ಕೊಟ್ಟಿರಲಿಲ್ಲ. ಆದ್ರೀಗ ಸರ್ಕಾರಿ ಕಾರು ಹೊಸಪೇಟೆ ಶೋರೂಂನಲ್ಲಿ ಪತ್ತೆಯಾಗಿದೆ. ಕೋರ್ಟ್ ಆದೇಶದಿಂದ ತಪ್ಪಿಸಿಕೊಳ್ಳಲು ಡಿಸಿ ಕಾರನ್ನ ಸರ್ವಿಸ್ಗೆ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಬಿಸಿಲು ನಾಡು ವಿಜಯನಗರದಲ್ಲಿ ಬಿಸಿಲಿನ ಹೊಡೆತದಿಂದ ಪ್ರಾಣಿಗಳನ್ನು ಕಾಪಾಡಲು ತಂಪು ವಾತಾವರಣ ನಿರ್ಮಾಣ ಮಾಡಲಾಗಿದೆ. ಹಂಪಿಯ ಅಟಲ್ ಬಿಹಾರಿ ವಾಜಪೇಯಿ ಜಿಯಾಲಜಿಕಲ್ ಝೂ ಪಾರ್ಕ್ನಲ್ಲಿ ಪ್ರಾಣಿಗಳಿಗೆ ತಂಪಾದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕತ್ತೆ ಕಿರುಬ, ಕಾಡು ಕಿರುಬ, ಹುಲಿ, ಸಿಂಹ, ಚಿರತೆ, ಕೋತಿ, ಜಿಂಕೆ ಸೇರಿದಂತೆ ಇತರೆ ಪ್ರಾಣಿಗಳು ಇರುವಂತಹ ಸ್ಥಳದಲ್ಲಿ ನೀರಿನ ವ್ಯವಸ್ಥೆ ಕಲ್ಪಿಸಿ ಸ್ಪ್ರಿಂಕ್ಲಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಳ್ಳಾರಿ ಜಿಲ್ಲೆಯ ವಿವಿಧೆಡೆ ಆಲಿಕಲ್ಲು ಮಳೆಗೆ ಕಟಾವಿಗೆ ಬಂದಿದ್ದ ಭತ್ತದ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಬಿರುಗಾಳಿ ಮತ್ತು ಆಲಿಕಲ್ಲಿನ ಹೊಡೆತಕ್ಕೆ ಭತ್ತದ ಕಾಳು ತೆನೆಯಿಂದ ನೆಲಕ್ಕೆ ಬಿದ್ದಿದೆ. ಬಳ್ಳಾರಿ ತಾಲೂಕಿನ ಕೊಳಗಲ್ ಗ್ರಾಮದ ನಾಗರಾಜ್ ಎಂಬ ರೈತ ಸುಮಾರು 5 ಎಕರೆ ಜಮೀನಿನಲ್ಲಿ ಬೆಳೆದಿರುವಂತಹ ಭತ್ತದ ಬೆಳೆ ಸಂಪೂರ್ಣ ಹಾನಿಗೊಳಗಾಗಿದ್ದು ಇದರಿಂದ ರೈತ ಕಂಗಾಲಾಗಿದ್ದಾನೆ. ಸಿಟಿ ಪರೀಕ್ಷೆಯಿಂದ ವಂಚಿತನಾದ ವಿದ್ಯಾರ್ಥಿ ಸುಚಿವ್ರತ್ ಮನೆಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದ್ದಾರೆ. ಬೀದರ್ ನಗರದ ಚೌಬಾರ ಬಳಿಯ ಇರುವಂತಹ ವಿದ್ಯಾರ್ಥಿ ಮನೆಗೆ ಭೇಟಿ ನೀಡಿದ ಈಶ್ವರ್ ಖಂಡ್ರೆ ವಿದ್ಯಾರ್ಥಿ ಜೊತೆ ಮಾತನಾಡಿ ಘಟನೆ ಬಗ್ಗೆ ತಿಳಿದುಕೊಂಡಿದ್ದಾರೆ. ಬಳಿಕ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ರಣಾರ್ಭಟ ಹೆಚ್ಚಾಗ್ತಾ ಇದೆ. ಬಿಸಿಲಿನ ಝಳಕ್ಕೆ ಹೆಚ್ಚುತ್ತಾ ಇರುವಂತಹ ನೀರಿನ ದಾಹ ತಣಿಸಿಕೊಳ್ಳಲಾಗದೆ ಪ್ರಾಣಿ ಸಂಕುಲ ಒದ್ದಾಡ್ತಾ ಇವೆ. ಇದನ್ನು ಕಂಡು ಯಾದಗಿರಿ ಮೂಲದ ಯುವಕನೊಬ್ಬ ಪ್ರಾಣಿ ಪಕ್ಷಿಗಳಿಗೆ ಪ್ಲಾಸ್ಟಿಕ್ ಬಾಟಲ್ ಕಟ್ ಮಾಡಿ ನೀರನ್ನು ಹಾಕ್ತಾ ಇದ್ದಾನೆ. ಯುವಕನ ಕಾರ್ಯಕ್ಕೆ ಸಾರ್ವಜನಿಕರು ಭೇಷ್ ಎನ್ನುತ್ತಿದ್ದಾರೆ. ಆಬಾದ ಹತ್ರ ಗಾಂಜಾ ಸಾಗಣೆ ಮಾಡ್ತಾ ಇರುವಂತಹ 3 ಜನ ಆರೋಪಿಗಳನ್ನ ಆಳಂದ ಪೊಲೀಸರು ಬಂಧಿಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿಯನ್ನ ಮಾಡಿ ಬಾಲಚಂದ್ರ, ರಫೀಕ್, ನಿಸಾರ್ ಎಂಬುವರನ್ನ ಬಂಧಿಸಿದ್ದಾರೆ. ಸದ್ಯ ಬಂಧಿತರಿಂದ ಸುಮಾರು 50,000 ಮೌಲ್ಯದ ಅರ್ಧ ಕೆಜಿ ಗಾಂಜಾ ಮತ್ತು ಬೈಕ್ ಅನ್ನು ಸೀಸ್ ಮಾಡಲಾಗಿದೆ. ಇನ್ನು ಈ ಸಂಬಂಧ ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಗೆ ಹಾದು ಹೋಗಿರುವ ರೈಲ್ವೆ ಹಳಿ ಸ್ಥಳಾಂತರಿಸುವಂತೆ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ್ದಾರೆ. ರೈಲ್ವೆ ಸಂಚಾರ ಬಂದ್ ಮಾಡಿ ನೂರಾರು ಜನ ಪ್ರತಿಭಟನೆ ನಡೆಸಿದ್ದಾರೆ. ಸಾರ್ವಜನಿಕರಿಗೆ ಅನಾನುಕೂಲತೆ ಹಾಗೂ ರೈಲು ಸಂಚಾರದಿಂದ ಸಾವು ನೋವುಗಳು ಸಂಭವಿಸಿದರೂ ಕೂಡ ಸಹ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳು ಮೌನ ವಹಿಸಿರುವುದು ಖಂಡಿಸಿ ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಸಿಟಿ ಪರೀಕ್ಷೆಯಿಂದ ವಂಚಿತ ವಿದ್ಯಾರ್ಥಿ ಸುಚಿವ್ರತ್ ಕುಲಕರ್ಣಿ ಹಾಗೆ ತಾಯಿ ನೀತಾ ಕುಲಕರ್ಣಿ ರಿಪಬ್ಲಿಕರಣಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಶನಿವಾರ ಕೊರಳಲ್ಲಿ ಇದ್ದ ಕಾರಣ ಕರ್ನಾಟಕ ಸಿಇಟಿ ಪರೀಕ್ಷೆ ಬರೆಯಲು ಬಿಡದ ಕಾಲೇಜು ಪ್ರಾಂಶುಪಾಲ ಚಂದ್ರಶೇಖರ್ ಬೀರಾದಾರ ಹಾಗೆ ಇನ್ನೋರ್ವ ಸಿಬ್ಬಂದಿಯನ್ನ ಅಮಾನತು ಮಾಡಿದ್ದು ಖುಷಿಯಾಗಿದೆ. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೆ ಸಚಿವ ರಹೀಂ ಖಾನ್ ನಮ್ಮ ಮನೆಗೆ ಭೇಟಿ ನೀಡಿ ಧೈರ್ಯದ ಜೊತೆಗೆ ನ್ಯಾಯ ಕೊಡಿಸುವಂತ ಭರವಸೆ ನೀಡಿದ್ದಾರೆ. ಸಚಿವರು ನಮ್ಮ ಮನೆಗೆ ಬರಲು ಹಾಗೆ ಸರ್ಕಾರವೇ ಎಚ್ಚೆತ್ತುಕೊಳ್ಳುವುದಕ್ಕೆ ಕಾರಣ ರಿಪಬ್ಲಿಕರಣ ಹಾಗೆ ರಿಪಬ್ಲಿಕ್ ವಾಹಿನಿ ಅಂತ ಹೇಳಿದ್ದಾರೆ. ಕೊಪ್ಪಳದ ಗಂಗಾವತಿಯ ಹಿರಿಯ ಸಿವಿಲ್ ನ್ಯಾಯಾಲಯ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಅವರ ಸರ್ಕಾರಿ ಕಾರು ಜಪ್ತಿ ಮಾಡುವಂತೆ ಆದೇಶ ಮಾಡಿತ್ತು. ಆದರೆ ಏಪ್ರಿಲ್ 17ರಂದು ಅಧಿಕಾರಿಗಳು ಕಾರು ಜಪ್ತಿಗೆ ಬಂದಿದ್ದಾಗ ಜಿಲ್ಲಾಧಿಕಾರಿ ಕೀ ಕೊಟ್ಟಿರಲಿಲ್ಲ. ಆದ್ರೀಗ ಸರ್ಕಾರಿ ಕಾರು ಹೊಸಪೇಟೆ ಶೋರೂಂನಲ್ಲಿ ಪತ್ತೆಯಾಗಿದೆ. ಕೋರ್ಟ್ ಆದೇಶದಿಂದ ತಪ್ಪಿಸಿಕೊಳ್ಳಲು ಡಿಸಿ ಕಾರನ್ನ ಸರ್ವಿಸ್ಗೆ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಬಿಸಿಲನಾಡು ವಿಜಯನಗರದಲ್ಲಿ ಬಿಸಿಲಿನ ಹೊಡೆತದಿಂದ ಪ್ರಾಣಿಗಳನ್ನು ಕಾಪಾಡಲು ತಂಪು ವಾತಾವರಣ ನಿರ್ಮಾಣ ಮಾಡಲಾಗಿದೆ. ಹಂಪಿಯ ಅಟಲ್ ಬಿಹಾರಿ ವಾಜಪೇಯಿ ಜಿಯಾಲಜಿಕಲ್ ಝೂ ಪಾರ್ಕ್ನಲ್ಲಿ ಪ್ರಾಣಿಗಳಿಗೆ ತಂಪಾದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕತ್ತೆ ಕಿರುಬ, ಕಾಡು ಕಿರುಬ, ಹುಲಿ, ಸಿಂಹ, ಚಿರತೆ, ಕೋತಿ, ಜಿಂಕೆ ಸೇರಿದಂತೆ ಇತರೆ ಪ್ರಾಣಿಗಳು ಇರುವಂತಹ ಸ್ಥಳದಲ್ಲಿ ನೀರಿನ ವ್ಯವಸ್ಥೆ ಕಲ್ಪಿಸಿ
ಸ್ಪ್ರಿಂಕ್ಲಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಳ್ಳಾರಿ ಜಿಲ್ಲೆಯ ವಿವಿಧೆಡೆ ಆಲಿಕಲ್ಲು ಮಳೆಗೆ ಕಟಾವಿಗೆ ಬಂದಿದ್ದ ಭತ್ತದ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಬಿರುಗಾಳಿ ಮತ್ತು ಆಲಿಕಲ್ಲಿನ ಹೊಡೆತಕ್ಕೆ ಭತ್ತದ ಕಾಳು ತೆನೆಯಿಂದ ನೆಲಕ್ಕೆ ಬಿದ್ದಿದೆ. ಬಳ್ಳಾರಿ ತಾಲೂಕಿನ ಕೊಳಗಲ್ ಗ್ರಾಮದ ನಾಗರಾಜ್ ಎಂಬ ರೈತ ಸುಮಾರು 5 ಎಕರೆ ಜಮೀನಿನಲ್ಲಿ ಬೆಳೆದಿರುವಂತಹ ಭತ್ತದ ಬೆಳೆ ಸಂಪೂರ್ಣ ಹಾನಿಗೊಳಗಾಗಿದ್ದು, ಇದರಿಂದ ರೈತ ಕಂಗಾಲಾಗಿದ್ದಾನೆ. ಸಿಇಟಿ ಪರೀಕ್ಷೆಯಿಂದ ವಂಚಿತನಾದ ವಿದ್ಯಾರ್ಥಿ ಸುಚಿವ್ರತ್ ಮನೆಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದ್ದಾರೆ. ಬೀದರ್ ನಗರದ ಚೌಭಾರ ಬಳಿಯ ಇರುವಂತಹ ವಿದ್ಯಾರ್ಥಿ ಮನೆಗೆ ಭೇಟಿ ನೀಡಿದ ಈಶ್ವರ್ ಖಂಡ್ರೆ ವಿದ್ಯಾರ್ಥಿ ಜೊತೆ ಮಾತನಾಡಿ ಘಟನೆ ಬಗ್ಗೆ ತಿಳಿದುಕೊಂಡಿದ್ದಾರೆ. ಬಳಿಕ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ರಣಾರ್ಭಟ ಹೆಚ್ಚಾಗ್ತಾ ಇದೆ. ಬಿಸಿಲಿನ ಝಳಕ್ಕೆ ಹೆಚ್ಚುತ್ತಾ ಇರುವಂತಹ ನೀರಿನ ದಾಹ ತಣಿಸಿಕೊಳ್ಳಲಾಗದೆ ಪ್ರಾಣಿ ಸಂಕುಲ ಒದ್ದಾಡ್ತಾ ಇವೆ. ಇದನ್ನು ಕಂಡು ಯಾದಗಿರಿ ಮೂಲದ ಯುವಕನೊಬ್ಬ ಪ್ರಾಣಿ ಪಕ್ಷಿಗಳಿಗೆ ಪ್ಲಾಸ್ಟಿಕ್ ಬಾಟಲ್ ಕಟ್ ಮಾಡಿ ನೀರನ್ನ ಹಾಕ್ತಾ ಇದ್ದಾನೆ. ಯುವಕನ ಕಾರ್ಯಕ್ಕೆ ಸಾರ್ವಜನಿಕರು ಭೇಷ್ ಎನ್ನುತ್ತಿದ್ದಾರೆ. ಆಬಾದ ಹತ್ರ ಗಾಂಜಾ ಸಾಗಣೆ ಮಾಡ್ತಾ ಇರುವಂತಹ 3 ಜನ ಆರೋಪಿಗಳನ್ನ ಆಳಂದ ಪೊಲೀಸರು ಬಂಧಿಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿಯನ್ನು ಮಾಡಿ ಬಾಲಚಂದ್ರ, ರಫೀಕ್, ನಿಸಾರ್ ಎಂಬುವರನ್ನ ಬಂಧಿಸಿದ್ದಾರೆ. ಸದ್ಯ ಬಂಧಿತರಿಂದ ಸುಮಾರು 50,000 ಮೌಲ್ಯದ ಅರ್ಧ ಕೆಜಿ ಗಾಂಜಾ ಮತ್ತು ಬೈಕ್ ಅನ್ನು ಸೀಸ್ ಮಾಡಲಾಗಿದೆ. ಇನ್ನು ಈ ಸಂಬಂಧ ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಗೆ ಹಾದು ಹೋಗಿರುವ ರೈಲ್ವೆ ಹಳಿ ಸ್ಥಳಾಂತರಿಸುವಂತೆ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ್ದಾರೆ. ರೈಲ್ವೆ ಸಂಚಾರ ಬಂದ್ ಮಾಡಿ ನೂರಾರು ಜನ ಪ್ರತಿಭಟನೆ ನಡೆಸಿದ್ದಾರೆ. ಸಾರ್ವಜನಿಕರಿಗೆ ಅನಾನುಕೂಲತೆ ಹಾಗೂ ರೈಲು ಸಂಚಾರದಿಂದ ಸಾವು ನೋವುಗಳು ಸಂಭವಿಸಿದರೂ ಕೂಡ ಸಹ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳು ಮೌನ ವಹಿಸಿರುವುದು ಖಂಡಿಸಿ ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಸಿಇಟಿ ಪರೀಕ್ಷೆಯಿಂದ ವಂಚಿತ ವಿದ್ಯಾರ್ಥಿ ಸುಚಿವ್ರತ್ ಕುಲಕರ್ಣಿ ಹಾಗೆ ತಾಯಿ ನೀತಾ ಕುಲಕರ್ಣಿ ರಿಪಬ್ಲಿಕರಣಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಶನಿವಾರ ಕೊರಳಲ್ಲಿ ಇದ್ದ ಕಾರಣ ಕರ್ನಾಟಕ ಸಿಇಟಿ ಪರೀಕ್ಷೆ ಬರೆಯಲು ಬಿಡದ ಕಾಲೇಜು ಪ್ರಾಂಶುಪಾಲ ಚಂದ್ರಶೇಖರ್ ಬೀರಾದಾರ ಹಾಗೆ ಇನ್ನೋರ್ವ ಸಿಬ್ಬಂದಿಯನ್ನು ಅಮಾನತು ಮಾಡಿದ್ದು ಖುಷಿಯಾಗಿದೆ. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೆ ಸಚಿವ ರಹೀಂ ಖಾನ್ ನಮ್ಮ ಮನೆಗೆ ಭೇಟಿ ನೀಡಿ ಧೈರ್ಯದ ಜೊತೆಗೆ ನ್ಯಾಯ ಕೊಡಿಸುವಂತ ಭರವಸೆ ನೀಡಿದ್ದಾರೆ. ಸಚಿವರು ನಮ್ಮ ಮನೆಗೆ ಬರಲು ಹಾಗೆ ಸರ್ಕಾರವೇ ಎಚ್ಚೆತ್ತುಕೊಳ್ಳುವುದಕ್ಕೆ ಕಾರಣ ರಿಪಬ್ಲಿಕರಣ ಹಾಗೆ ರಿಪಬ್ಲಿಕ್ ವಾಹಿನಿ ಅಂತ ಹೇಳಿದ್ದಾರೆ. ಕೊಪ್ಪಳದ ಗಂಗಾವತಿಯ ಹಿರಿಯ ಸಿವಿಲ್ ನ್ಯಾಯಾಲಯ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಅವರ ಸರ್ಕಾರಿ ಕಾರು ಜಪ್ತಿ ಮಾಡುವಂತೆ ಆದೇಶ ಮಾಡಿತ್ತು. ಆದರೆ ಏಪ್ರಿಲ್ 17ರಂದು ಅಧಿಕಾರಿಗಳು ಕಾರು ಜಪ್ತಿಗೆ ಬಂದಿದ್ದಾಗ ಜಿಲ್ಲಾಧಿಕಾರಿ ಕೀ ಕೊಟ್ಟಿರಲಿಲ್ಲ. ಆದ್ರೀಗ ಸರ್ಕಾರಿ ಕಾರು ಹೊಸಪೇಟೆ ಶೋರೂಂನಲ್ಲಿ ಪತ್ತೆಯಾಗಿದೆ. ಕೋರ್ಟ್ ಆದೇಶದಿಂದ ತಪ್ಪಿಸಿಕೊಳ್ಳಲು ಡಿಸಿ ಕಾರನ್ನ ಸರ್ವಿಸ್ಗೆ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಬಿಸಿಲನಾಡು ವಿಜಯನಗರದಲ್ಲಿ ಬಿಸಿಲಿನ ಹೊಡೆತದಿಂದ ಪ್ರಾಣಿಗಳನ್ನು ಕಾಪಾಡಲು ತಂಪು ವಾತಾವರಣ ನಿರ್ಮಾಣ ಮಾಡಲಾಗಿದೆ. ಹಂಪಿಯ ಅಟಲ್ ಬಿಹಾರಿ ವಾಜಪೇಯಿ ಜಿಯಾಲಜಿಕಲ್ ಝೂ ಪಾರ್ಕ್ನಲ್ಲಿ ಪ್ರಾಣಿಗಳಿಗೆ ತಂಪಾದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕತ್ತೆ ಕಿರುಬ, ಕಾಡು ಕಿರುಬ, ಹುಲಿ, ಸಿಂಹ, ಚಿರತೆ, ಕೋತಿ, ಜಿಂಕೆ ಸೇರಿದಂತೆ ಇತರೆ ಪ್ರಾಣಿಗಳು ಇರುವಂತಹ ಸ್ಥಳದಲ್ಲಿ ನೀರಿನ ವ್ಯವಸ್ಥೆ ಕಲ್ಪಿಸಿ ಸ್ಪ್ರಿಂಕ್ಲಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಳ್ಳಾರಿ ಜಿಲ್ಲೆಯ ವಿವಿಧೆಡೆ ಆಲಿಕಲ್ಲು ಮಳೆಗೆ ಕಟಾವಿಗೆ ಬಂದಿದ್ದ ಭತ್ತದ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಬಿರುಗಾಳಿ ಮತ್ತು ಆಲಿಕಲ್ಲಿನ ಹೊಡೆತಕ್ಕೆ ಭತ್ತದ ಕಾಳು ತೆನೆಯಿಂದ ನೆಲಕ್ಕೆ ಬಿದ್ದಿದೆ. ಬಳ್ಳಾರಿ ತಾಲೂಕಿನ ಕೊಳಗಲ್ ಗ್ರಾಮದ ನಾಗರಾಜ್ ಎಂಬ ರೈತ ಸುಮಾರು 5 ಎಕರೆ ಜಮೀನಿನಲ್ಲಿ ಬೆಳೆದಿರುವಂತಹ ಭತ್ತದ ಬೆಳೆ ಸಂಪೂರ್ಣ ಹಾನಿಗೊಳಗಾಗಿದ್ದು, ಇದರಿಂದ ರೈತ ಕಂಗಾಲಾಗಿದ್ದಾನೆ. ಸಿಇಟಿ ಪರೀಕ್ಷೆಯಿಂದ ವಂಚಿತನಾದ ವಿದ್ಯಾರ್ಥಿ ಸುಚಿವ್ರತ್ ಮನೆಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದ್ದಾರೆ. ಬೀದರ್ ನಗರದ ಚೌಭಾರ ಬಳಿಯ ಇರುವಂತಹ ವಿದ್ಯಾರ್ಥಿ ಮನೆಗೆ ಭೇಟಿ ನೀಡಿದ ಈಶ್ವರ್ ಖಂಡ್ರೆ ವಿದ್ಯಾರ್ಥಿ ಜೊತೆ ಮಾತನಾಡಿ ಘಟನೆ ಬಗ್ಗೆ ತಿಳಿದುಕೊಂಡಿದ್ದಾರೆ. ಬಳಿಕ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ರಣಾರ್ಭಟ ಹೆಚ್ಚಾಗ್ತಾ ಇದೆ. ಬಿಸಿಲಿನ ಝಳಕ್ಕೆ ಹೆಚ್ಚುತ್ತಾ ಇರುವಂತಹ ನೀರಿನ ದಾಹ ತಣಿಸಿಕೊಳ್ಳಲಾಗದೆ ಪ್ರಾಣಿ ಸಂಕುಲ ಒದ್ದಾಡ್ತಾ ಇವೆ. ಇದನ್ನು ಕಂಡು ಯಾದಗಿರಿ ಮೂಲದ ಯುವಕನೊಬ್ಬ ಪ್ರಾಣಿ ಪಕ್ಷಿಗಳಿಗೆ ಪ್ಲಾಸ್ಟಿಕ್ ಬಾಟಲ್ ಕಟ್ ಮಾಡಿ ನೀರನ್ನ ಹಾಕ್ತಾ ಇದ್ದಾನೆ. ಯುವಕನ ಕಾರ್ಯಕ್ಕೆ ಸಾರ್ವಜನಿಕರು ಭೇಷ್ ಎನ್ನುತ್ತಿದ್ದಾರೆ. ಆಬಾದ ಹತ್ರ ಗಾಂಜಾ ಸಾಗಣೆ ಮಾಡ್ತಾ ಇರುವಂತಹ 3 ಜನ ಆರೋಪಿಗಳನ್ನ ಆಳಂದ ಪೊಲೀಸರು ಬಂಧಿಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿಯನ್ನು ಮಾಡಿ ಬಾಲಚಂದ್ರ, ರಫೀಕ್, ನಿಸಾರ್ ಎಂಬುವರನ್ನ ಬಂಧಿಸಿದ್ದಾರೆ. ಸದ್ಯ ಬಂಧಿತರಿಂದ ಸುಮಾರು 50,000 ಮೌಲ್ಯದ ಅರ್ಧ ಕೆಜಿ ಗಾಂಜಾ ಮತ್ತು ಬೈಕ್ ಅನ್ನು ಸೀಸ್ ಮಾಡಲಾಗಿದೆ. ಇನ್ನು ಈ ಸಂಬಂಧ ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಗೆ ಹಾದು ಹೋಗಿರುವ ರೈಲ್ವೆ ಹಳಿ ಸ್ಥಳಾಂತರಿಸುವಂತೆ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ್ದಾರೆ. ರೈಲ್ವೆ ಸಂಚಾರ ಬಂದ್ ಮಾಡಿ ನೂರಾರು ಜನ ಪ್ರತಿಭಟನೆ ನಡೆಸಿದ್ದಾರೆ. ಸಾರ್ವಜನಿಕರಿಗೆ ಅನಾನುಕೂಲತೆ ಹಾಗೂ ರೈಲು ಸಂಚಾರದಿಂದ ಸಾವು ನೋವುಗಳು ಸಂಭವಿಸಿದರೂ ಕೂಡ ಸಹ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳು ಮೌನ ವಹಿಸಿರುವುದು ಖಂಡಿಸಿ